आज एक प्रेस कॉन्फ्रेंस को संबोधित करते हुए बीजापुर एसपी ऋषिकेश सोनेवानी ने जानकारी दी। वाहन चोरी करने वाले यासीन नामी आरोपी को गिरफ्तार कर लिया गया है। बताया कि सिंदगी नाके के पास एक बिना नंबर प्लेट की बुलेरो में जाते समय शक के आधार पर गिरफ्तार कर लिया गया, जिसके चलते आरोपी के पास पुलिस ने एक महिंद्रा बोलेरो, एक महिंद्रा TUV 300 और एक मारुति सुजुकी स्विफ्ट को जब्त कर लिया, जिसको लेकर गोलगुमस थाने में मामला दर्ज। ವಿಜಯಪುರ ನಗರದಲ್ಲಿ ಕಳ್ಳತನ ಆದ ಒಂದು ವೆಹಿಕಲ್ ಅನ್ನು ಪತ್ತೆ ಹಚ್ಚುವುದರಲ್ಲಿ ವಿಜಯಪುರ ನಗರದಲ್ಲಿ ಕಳ್ಳತನ ಆದ ಒಂದು ವೆಹಿಕಲ್ ಅನ್ನು ಪತ್ತೆ ಹಚ್ಚುವುದರಲ್ಲಿ ಗೋಲ್ಗುಂಬಜ್ ಪೊಲೀಸ್ ಠಾಣೆಯ ಸಿಬ್ಬಂದಿ ಕ್ರೈಮ್ PSI ಅವರು ನೇತೃತ್ವದಲ್ಲಿರುವಂತಹ ಸಿಬ್ಬಂದಿ ಅವರು ಪತ್ತೆ ಹಚ್ಚುವುದರಲ್ಲಿ ಯಶಸ್ವಿಯಾಗಿರುತ್ತಾರೆ। ಇದರಲ್ಲಿ ದಿನಾಂಕ 14ರಂದು ಬೆಳಗಿನ ಜಾವ ಒಂದು ನಂಬರ್ ಪ್ಲೇಟ್ ಇಲ್ಲದ ಬೋಲೆರೋ ಸಿಂದಗಿ ನಾಕಾದಿಂದ ಹೊರಗಡೆ ಬರ್ತಾ ಇರುತ್ತದೆ। ಆವಾಗ ಸಂಶಯ ಪಟ್ಟು ನಮ್ಮೂರು ಅದನ್ನು ನಿಲ್ಲಿಸ್ತಾರೆ। ಪೊಲೀಸರು ನಿಲ್ಲಿಸಿದಾಗ ಅಲ್ಲಿ ತಪ್ಪಿಸಿಕೊಳ್ಳಲಿಕ್ಕೆ ಯತ್ನಿಸಿದಾಗ ಹಿಂಬಾಲಿಸಿ ಅವನಿಗೆ ಹಿಡಿಯಲಾಗಿ ಅವನು ಯಾಸೀನ್ ಅಲಿಯಾಸ್ ಮೊಹಮ್ಮದ್ ಯಾಸೀನ್ 24 ವರ್ಷ ವಯಸ್ಸು, ಇವರು ಬಿಜಾಪುರ ಶಹರದವನು। ಇವನು ಈ ವೆಹಿಕಲ್ ಅನ್ನು ಬೋಲೆರೋ ವಾಹನವನ್ನು ಕಳ್ಳತನ ಮಾಡಿಕೊಂಡು ಹೋದ ಬಗ್ಗೆ ಆಮೇಲೆ ಒಪ್ಕೊಂಡಿರುತ್ತಾನೆ। ಇದರಲ್ಲಿ ಈ ಸಂದರ್ಭದಲ್ಲಿ ಗೋಲ್ಗುಂಬಜ್ ಪೊಲೀಸ್ ಠಾಣೆಯಲ್ಲಿ 6 ಫೆಬ್ರವರಿ 6ನೇ ತಾರೀಕು, ಈ ತಿಂಗಳಲ್ಲಿ 6ನೇ ತಾರೀಕರಂದು ಒಂದು ಕಳ್ಳತನ ಪ್ರಕರಣ ದಾಖಲಾಗಿರುತ್ತದೆ। ಮತ್ತು ಈ ವಾಹನವು ಡಿಸೆಂಬರ್ 23ರಲ್ಲಿ ಕಳ್ಳತನ ಆಗಿರುತ್ತದೆ। ಮತ್ತು ಇವನಿಗೆ ಇನ್ನೂ ಆಳವಾಗಿ ವಿಚಾರಣೆ ಮಾಡಿದಾಗ ಇನ್ನೂ ಕೆಲವು ಅಫೆನ್ಸಸ್ನು ಸಹ ಅವನು ಒಪ್ಕೊಂಡಿರುತ್ತಾನೆ। ಅದರಲ್ಲಿ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಕಾರ್ ಮತ್ತು ಒಂದು TUV ಮಹೀಂದ್ರಾ TUV 300 ಗಾಡಿ, ಈ 2 ಗಾಡಿಯನ್ನು ಸಹ ನಾವು ವಶಕ್ಕೆ ಪಡೆದಿದ್ದೀವಿ। ಇದರಲ್ಲಿ ಇನ್ನೊಂದು ಗಾಡಿ ಸ್ವಿಫ್ಟ್ ಡಿಸೈರ್ ಗಾಡಿ ಐಗಳಿ ಪೊಲೀಸ್ ಠಾಣೆ ಬೆಳಗಾವಿ ಅಲ್ಲಿ ಬರುತ್ತದೆ। ಮತ್ತೆ ಇನ್ನೊಂದು TU ಗಾಡಿ ಜಲ್ನಗರ್ ಪೊಲೀಸ್ ಠಾಣೆಯಲ್ಲಿ ಆಗಿರುವ ಕೇಸ್ ಇದು। ಸೊ ಒಟ್ಟು 3 ಗಾಡಿಗಳನ್ನು ಈ ವ್ಯಕ್ತಿಯಿಂದ, ಈ ಆರೋಪಿಯಿಂದ ವಶಕ್ಕೆ ಪಡೆಯಲಾಗಿದೆ। ಮತ್ತೆ ಈಗಾಗಲೇ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ನಮ್ಮ ಟೀಮನ್ನು ಸಹ ನಾವು ಬಹುಮಾನವನ್ನು ಘೋಷಿಸಿದ್ದೀವಿ। ಏನಿದೆಯಪ್ಪ 15 ಲಕ್ಷ ಅಷ್ಟು ಆಗತ್ತೆ। ಒಬ್ಬನೇ ಮಾಡಿದ್ದು, ಒಬ್ಬನೇ ಆರೋಪಿ। ಮತ್ತೆ ಇದರಲ್ಲಿ FIR ಸಹ ಸ್ವಲ್ಪ ಲೇಟ್ ಆಗಿ ದಾಖಲಾಗಿರುತ್ತದೆ। ಡಿಸೆಂಬರ್ ಅಲ್ಲಿ ಆದ ಘಟನೆ, ವ್ಯಕ್ತಿ ಬಂದು ಫೆಬ್ರವರಿಯಲ್ಲಿ ಕಂಪ್ಲೇಂಟ್ ಕೊಡ್ತಾರೆ। ಕಂಪ್ಲೇಂಟ್ ಕೊಟ್ಟ ನಂತರ ನಾವು ಈ ಕೂಡಲೇ ಅದನ್ನು FIR ಮಾಡಿದ್ದೀವಿ। ಮತ್ತೆ ಈ ರೀತಿ ಚೆಕಿಂಗ್ ಮಾಡುವಾಗ ಈ ರೀತಿ ಸಿಕ್ಕಿದ್ದಾನೆ। 2 ಗಾಡಿ ಲೋಕಲ್, ಮತ್ತೆ ಇನ್ನೊಂದು ಐಗಳಿ ಪೊಲೀಸ್ ಠಾಣೆ ಬೆಳಗಾವಿ ವ್ಯಾಪ್ತಿಯಲ್ಲಿ ಬರುತ್ತದೆ। और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।